ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಉತ್ತತ್ತಿ ಖಾರ ಅಥವಾ ಕೊಬ್ಬರಿ ಖಾರನ ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಇದನ್ನು ಇನ್ನೂ ಟ್ರೈ ಮಾಡಿಲ್ಲ ಖಂಡಿತವಾಗ್ಲೂ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಸಿಂಪಲ್ ಆಗಿರೋಂಥ ರೆಸಿಪಿ, ಹಾಗೆ ಹೆಲ್ದಿಯಾಗಿರೋಂಥ ರೆಸಿಪಿ. ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ. ಇಲ್ಲಿ ನಾನು ಮೊದಲಿಗೆ ಒಂದು 1/4 kg ಆಗೋಷ್ಟು ಉತ್ತತ್ತಿನ ತೊಗೊಂಡಿದ್ದೀನಿ. ಹಾಗೆ ಒಂದು 2 ಬಟ್ಲಾಗುವಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಬ್ರೌನ್ ಕಲರ್ ಇರುವಂಥ ಉತ್ತತ್ತಿನ ತೊಗೊಂಡಿದ್ದೀನಿ. ಇಲ್ಲಿ 2 ಟೈಪ್ ಕೂಡ ಸಿಗುತ್ತೆ, ಅಂದರೆ ಇನ್ನೂ ಒಂದು ವೈಟ್ ಕಲರ್ದು ಸಿಗುತ್ತೆ. ಬಟ್ ಜಾಸ್ತಿ ಹೆಲ್ತಿ ಅಂಥೇಳಿ ಬ್ರೌನ್ ಕಲರ್ನೇ ಯೂಸ್ ಮಾಡ್ತಾರೆ ನಮ್ಮ ಸೈಡೆಲ್ಲ. ಇವಾಗ ನೋಡಿ, ಇದನ್ನು ಈ ರೀತಿ ಜಜ್ಜಿಬಿಟ್ಟು ಇದರಲ್ಲಿ ಬೀಜ ಇರುತ್ತೆ ಅದನ್ನೆಲ್ಲ ಸಪ್ರೇಟಾಗಿ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿ, ಪೂರ್ತಿಯಾಗಿ ನಾನು ಎಲ್ಲ ಬೀಜನ ತೆಗೆದುಬಿಟ್ಟು ಈ ರೀತಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ಒಂದು ಸಲಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟನ್ನೇ ಹಾಕಿಬಿಟ್ಟು ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ಇಲ್ಲಿ ಪೌಡ್ರ್ ಮಾಡ್ಕೊಳ್ಬೇಡಿ, ಯಾಕಂದರೆ ಉತ್ತತ್ತಿ ಖಾರ ಅಂದಮೇಲೆ ಇದು ಪೂರ್ತಿಯಾಗಿ ಪೌಡ್ರ್ ಆಗಿರಲ್ಲ. ಈ ರೀತಿ ತರಿಯಾಗಿದ್ರೇ ತಿನ್ನಲಿಕ್ಕೆ ಟೇಸ್ಟಿಯಾಗಿರುತ್ತೆ. ಹಾಗೆ ಇಲ್ಲಿ 2 ಬಟ್ಲಾಗುವಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ನಲ್ವ, ಅದನ್ನು ಈ ರೀತಿ ತುರ್ಕೊಂಡ್ಬಿಟ್ಟು ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದೇ ಕೊಬ್ಬರಿ ಬೌಲ್ಗೆ ನಾನು ರುಬ್ಬಿರೋಂಥ ಉತ್ತತ್ತಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಉಳಿದಿರೋಂಥ ಉತ್ತತ್ತಿನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿನ ತುರಿಯಬೇಕಾದ್ರೆ ಸೈಡಲ್ಲಿ ಈ ರೀತಿ ಉಳ್ಕೊಂಡಿರುತ್ತೆ, ಅದನ್ನು ಕೂಡ ನಾನು ಇದೇ ಮಿಕ್ಸಿ ಜಾರ್ಗೆ ಹಾಕಿ ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಇವಾಗ ರುಬ್ಬಿರೋದನ್ನ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಬಾದಾಮಿನ ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ ಆಗುವಷ್ಟು ಗೋಡಂಬಿ ತೊಗೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ, 3 ಟೇಬಲ್ ಸ್ಪೂನ್ ಆಗುವಷ್ಟು ಪಿಸ್ತಾ ತೊಗೊಂಡಿದ್ದೀನಿ. ನಿಮಗೆ ಬೇಕಾದಂಥ ಡ್ರೈ ಫ್ರೂಟ್ಸ್ನ ಇದಕ್ಕೆ ಸೇರಿಸ್ಕೊಳ್ಬೋದು. ಇವಾಗ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕಬೇಡಿ, ಯಾಕಂದರೆ ಮಿಕ್ಸಿ ಜಾರಿಗೆ ಹಾಕಿದರೆ ಇದು ತಿನ್ನೋಕ್ಕೆ ಅಷ್ಟು ರುಚಿಯಾಗಿರಲ್ಲ. ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದರೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗೆಲ್ಲನೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು 2 ರೀತಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಮೊದಲಿಗೆ ಇಲ್ಲಿ ನಿಮಗೆ ಸಕ್ಕರೆ ಅಥವಾ ಬೆಲ್ಲನ ಹಾಕ್ದೇ ತೋರಿಸ್ತಾ ಇದ್ದೀನಿ. ಯಾಕಂದರೆ ಯಾರೆಲ್ಲ ಸಕ್ಕರೆ ತಿನ್ನಲ್ಲ ಅಂತೀರ ಅವರು ಇದನ್ನು ಹಾಗೇ ತಿನ್ಬೋದು. ಏಕೆಂದರೆ ಕೊಬ್ಬರಿ ಕೂಡ ಲೈಟಾಗಿ ಸ್ವೀಟ್ ಇರುತ್ತೆ, ಹಾಗೆ ಉತ್ತತ್ತಿ ಕೂಡ ಸ್ವೀಟ್ ಇರುತ್ತೆ ನ್ಯಾಚುರಲಾಗಿ. ಹಾಗೆ ಒಣ ದ್ರಾಕ್ಷಿಲಿ ಕೂಡ ನ್ಯಾಚುರಲಾಗಿ ಸ್ವೀಟ್ ಇದ್ದೇ ಇರುತ್ತೆ. ಯಾರೆಲ್ಲ ತಿನ್ನಲ್ಲ ಅನ್ನೋರು ಭಯ ಇಲ್ಲದೆ ಇದನ್ನು ಹಾಗೇ ತಿನ್ಬೋದು. ಇವಾಗ ನೋಡಿ, ಇದು ರೆಡಿಯಾಗಿದೆ ತಿನ್ನಲಿಕ್ಕೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಇದನ್ನು ತಿಂದುಬಿಟ್ಟು ಒಂದು ಲೋಟ ಟೀ ಅಥವಾ ಕಾಫಿ ಕುಡಿಯಲ್ದವರು ಹಾಲು ಕುಡಿದ್ರೆ ಇದಕ್ಕೆ ನಮಗೆ ಬಾಡಿಗೆ ಬೇಕಾಗಿರುವಂಥ ಎನರ್ಜಿ ಸಿಗುತ್ತೆ ಅಂತ ಹೇಳ್ತಾರೆ ಹಿರಿಯರು. ಇವಾಗ ನೋಡಿ, ಇದು ಒಂದೇ ರೀತಿಯಾಗಿ ರೆಡಿಯಾಗಿದೆ ಕೊಬ್ಬರಿ ಖಾರ ಅಥವಾ ಉತ್ತತ್ತಿ ಖಾರ. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಪೌಡ್ರ್ ಮಾಡಬೇಕಾದ್ರೆ ಇದಕ್ಕೆ ಒಂದು 2 ಏಲಕ್ಕಿ ಹಾಗೆ ಒಂದು 3 ಲವಂಗನ ಸೇರಿಸ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಯಾರೆಲ್ಲ ಸಕ್ಕರೆನ ಇಷ್ಟಪಡ್ತೀರೋ ಅವ್ರಿಗೆ, ಅಥವಾ ನೀವು ಸಕ್ಕರೆ ಬದಲಿಗೆ ಬೆಲ್ಲ ಕೂಡ ಹಾಕ್ಕೊಳ್ಬೋದು. ಇವಾಗ ನೋಡಿ, ಇದನ್ನ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸ್ವೀಟ್ ಆಗಿರೋಂಥ ಕೊಬ್ಬರಿ ಖಾರ ರೆಡಿ ಆಗುತ್ತೆ. ಇದನ್ನು ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಡು ಕೂಡ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಬೋದು. ಯಾರೆಲ್ಲ ವಿಡಿಯೋನ ಹೊಸದಾಗಿ ನೋಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.